ನನ್ನ ಇದೇ ರೀತಿ ನೋಡಿ ಪ್ರೀತಿಸಿ ಇಲ್ಲಿವರೆಗೂ ಬರೋದಕ್ಕೆ ನನ್ನ ಜೊತೆಗಿದ್ದಾರೆ. ನಿಮಗೆ ಕಾಣುವಂತ ನಾನಾಗಿ ಬದಲಾಗ್ತೀನಿ ಅಂತ ಅನ್ಸುತ್ತೆ. ಗೌತಮಿಯ ಹೊಸ ಅಧ್ಯಾಯ ಇಲ್ಲಿ ಶುರು ಆಗ್ತಾ. ಸತ್ಯ ಸೀರಿಯಲ್ ಮೂಲಕ ಇವರು ಚಿರಪರಿಚಿತರು. ಹಾಗೆ ಸತ್ಯ ಧಾರಾವಾಹಿಯಲ್ಲಿ ಹೇಗೆ ಕಾಣಿಸ್ಕೊಂಡಿದ್ರು ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಗೆ ಖಡಕ್ ಆಗಿ ಖದರ್ ಆಗಿ ಎಂಟ್ರಿ ಕೊಟ್ರು. ಪಾಸಿಟಿವ್ಗೆ ಇನ್ನೊಂದು ಹೆಸರೇ ಈಗ ಗೌತಮಿ ಅನ್ನೋ ರೀತಿ ಆಗಿದೆ. ಹೇಳಿ, ನಿಮ್ಮ ಬಿಗ್ ಬಾಸ್ ಜರ್ನಿ ಹೇಗಿತ್ತು? ಪಾಸಿಟಿವ್ಗೆ ಇನ್ನೊಂದು ಹೆಸರು ಗೌತಮಿ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಪಾಸಿಟಿವ್ ಅನ್ನೋದು ಬಹಳ ವಿಷಯಗಳಿರುತ್ತೆ. ನಾನು ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡಿದ್ದೆ. ಮನೇಲಿ ಇರ್ತೀನಿ, ಯಾವಾಗಲೂ ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಅಭಿ ಅವ್ರನ್ನ ಕೂಡ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದಾಗ ಫ್ಯಾಮಿಲಿ ರೌಂಡ್ ಅಲ್ಲಿ ಈವನ್ ಅವರು ಅದೇ ಕಾಮ್ನೆಸ್, ತುಂಬಾ ಕಂಪೋಸ್ಡ್, ನೀವು ಹೇಗೆ ಕಾಮ್ ಅಂಡ್ ಕಂಪೋಸ್ಡ್ ಅವರು ಕೂಡ ಅದೇ ರೀತಿಯಾಗಿದ್ದಾರೆ. ಸೊ ಅಭಿ ಅವ್ರು ಸಿಕ್ಕದ್ಮೇಲೆ ಗೌತಮಿ ಅವ್ರ ಚೇಂಜ್ ಏನಾದ್ರು ಆಗಿದ್ದ, ಇಲ್ಲ ಬಿಗ್ ಬಾಸ್ ಮನೆಗೆ ಹೋಗಕ್ಕೂ ಮುಂಚೆನೂ ಹೀಗೆ ಇದ್ರು, ಅಭಿ ಅವ್ರು ಸಿಗೋಕ್ಕೂ ಮುಂಚೆನೂ ಹೀಗೆ ಇದ್ರು ಅನ್ನೋದಾ? ಅಭಿ ಆಕ್ಚುಲಿ ನನ್ನ ಕೋಪನ ತುಂಬಾ ಚಂದ ನೋಡಿದ್ದಾರೆ. ಅಂಡ್ ಅಭಿ ನೀವು ಹೇಳ್ದಂಗೆ ಇಸ್ ದಟ್ ಒಂದು ಕಾಮ್ ಕಂಪೋಸ್ಡ್ ಪರ್ಸನ್. ಅವರು ಹಾಗೆ ಇರ್ತಾರೆ. ಅದು ಅಲ್ಲಿ ಬಂದಿದ್ದಕ್ಕೆ ಅಂತಲ್ಲ, ನೀವು ಹೊರಗಡೆ ಎಲ್ಲೇ ಅವ್ರನ್ನ ಭೇಟಿ ಮಾಡಿದ್ರು ಹಾಗೆ ಕಾಣಿಸ್ತಾರೆ ಅವರು. ಬಿಗ್ ಬಾಸ್ ಥ್ಯಾಂಕ್ ಯು ಸೋ ಮಚ್. ಇದೆಲ್ಲದಕ್ಕೂ ಥ್ಯಾಂಕ್ ಯು. ಅಭಿನ ಕಳ್ಸಿದಕ್ಕೆ ಥ್ಯಾಂಕ್ ಯು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಸತ್ಯ ಸೀರಿಯಲ್ ಮೂಲಕ ಇವರು ಚಿರಪರಿಚಿತರು. ಹಾಗೆ ಸತ್ಯ ಧಾರಾವಾಹಿಯಲ್ಲಿ ಹೇಗೆ ಕಾಣಿಸ್ಕೊಂಡಿದ್ರು ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಗೆ ಖಡಕ್ ಆಗಿ ಖದರ್ ಆಗಿ ಎಂಟ್ರಿ ಕೊಟ್ಟರು. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಎಲ್ರಿಗೂ ಗೌತಮಿ ಜಾಧವ್ ಆಗಿನೇ ಪರಿಚಯಸ್ಥರಾಗಿದ್ದಾರೆ. ಇವರ ಪಾಸಿಟಿವ್ನೆಸ್ಗೆ ಜನ ಎಲ್ಲರೂ ಹಾಗೆ ಫಿದಾ ಕೂಡ ಆಗಿದ್ದಾರೆ. ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ಗೌತಮಿ ಜಾಧವ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವರನ್ನೇ ಕೇಳೋಣ, ಬನ್ನಿ. ಹಾಯ್, ನಮಸ್ಕಾರ. ಪಾಸಿಟಿವ್ಗೆ ಇನ್ನೊಂದು ಹೆಸರೇ ಈಗ ಗೌತಮಿ ಅನ್ನೋ ರೀತಿ ಆಗಿದೆ. ಹೇಳಿ, ನಿಮ್ಮ ಬಿಗ್ ಬಾಸ್ ಜರ್ನಿ ಹೇಗಿತ್ತು? ಹಾಯ್, ನಮಸ್ಕಾರ. ನೋಡ್ತಿರೋರೆಲ್ಲರಿಗೂ ನಮಸ್ಕಾರ. ಅಂದರೆ ಪಾಸಿಟಿವ್ಗೆ ಇನ್ನೊಂದು ಹೆಸರು ಗೌತಮಿ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಪಾಸಿಟಿವ್ ಅನ್ನೋದು ಬಹಳ ವಿಷಯಗಳಿರುತ್ತೆ. ನಾನು ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡಿದ್ದೆ. ಮನೇಲಿ ಇರ್ತೀನಿ, ಯಾವಾಗಲೂ ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಖುಷಿ ಆಯಿತು. ಅಂದರೆ ಬಿಗ್ ಬಾಸ್ ಜರ್ನಿ ತುಂಬ ಚೆನ್ನಾಗಿತ್ತು, ತುಂಬ ಪಾಸಿಟಿವ್ ಆಗಿತ್ತು. ಖುಷಿ ಆಯಿತು. ಈಗ ನಿಮ್ಮ ವಿ ಟಿ ಕೂಡ ಪ್ಲೇ ಮಾಡಿದಾಗ, ಇವಾಗ ಯೂಶಲ್ ಆಗಿ ಯಾರ್ದಾದ್ರೂ ವಿ ಟಿ ಹಾಕಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಜಗಳ, ಒಂದಷ್ಟು ಅಗ್ರೆಸಿವ್ನೆಸ್ಸು, ಊ ಅಂತೆಲ್ಲ ಕಿರ್ಚಾಡಿರ್ತಾರೆ. ಗೌತಮಿ ಅವ್ರದ್ದು ಥರ ಇಲ್ವೇ ಇಲ್ಲ. ಫುಲ್ ಸ್ಮೂತ್ ಆಗಿದೆ. ಹತ್ತಿರೋದಿದೆ, ನಕ್ಕಿರೋದಿದೆ, ಎಂಜಾಯ್ ಮಾಡಿರೋದಿದೆ. ಆ ಅಗ್ರೆಷನ್ ಅನ್ನೋದೇ ಆ ವಿ ಟಿಯಲ್ಲಿ ನಾವು ನೋಡಲೇ ಇಲ್ಲ. ಸೊ ಇಲ್ಲಿಗೆ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ ಗೌತಮಿ ಪರ್ಸ್ನಲಿ ಏನು ಅನ್ನೋದು. ಹೌದು, ತುಂಬ ಈಸಿಲಿ ಗೊತ್ತಾಗುತ್ತೆ. ಹಾಗಂತ ಕೋಪನೇ ಮಾಡ್ಕೊಂಡಿಲ್ಲ ಅನ್ನೋದಿಲ್ಲ. ಕೆಲವೊಂದು ಜಾಗದಲ್ಲಿ ಕೋಪನೂ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದು ನಿಜವಾಗ್ಲೂ ಆ ಸಿಟ್ಟು ಬರಬೇಕಂದ್ರೆ, ಇಷ್ಟು ಸಿಟ್ಟು ಬಂದರೆ ಜಗಳ ಆಡೋದಿಲ್ಲ ನಾನು. ಸ್ವಲ್ಪ ತುಂಬ ಸಿಟ್ಟು ಬಂದರೆ ಜಗಳ ಆಡಿದ್ದೀನಿ. 2-3 ಸತಿ ಸೀಸನಲ್ಲಿ ಆಡಿದ್ದೀನಿ. ಸ್ವಲ್ಪ ಜೋರು ಮಾಡಿ ಮಾತಾಡಿದ್ದೀನಿ. ಆದರೆ ಅದು ಅದೇ ಆಗಿತ್ತಾ ಮನೇಲಿ ಗೌತಮಿ ವಿಚಾರವಾಗಿಲ್ಲ. ಸೊ ಅದೇ ವಿ ಟಿ ಹೇಳ್ದಂಗೆ ತುಂಬ ಖುಷಿಯಾಗಿದ್ದಿದ್ದು, ಅತ್ತಿದ್ದು ಸ್ವಲ್ಪ ಜಾಸ್ತಿ ಅತ್ತಿದ್ದೀನಿ ಸಹ. ನಾನು ನೋಡಿದಾಗಲೇ ಗೊತ್ತಾಗ್ತಾ ಇದೆ. ಅತ್ತಿದ್ದು ಎಮೋಷ್ನಲ್ ಆಗಿದ್ದು, ಅಥವಾ ಎಂಜಾಯ್ ಮಾಡಿದ್ದು, ಎಂಟರ್ಟೈನ್ ಮಾಡಿದ್ದು, ಈ ವಿಚಾರಗಳಿದೆ. ಸೊ ವಿ ಟಿನೂ ತುಂಬ ಪಾಸಿಟಿವ್ ಆಗಿದೆ ಆ್ಯಕ್ಚುಲಿ. ಈಗ ಸಾಕಷ್ಟು ಜನಕ್ಕೆ ಗೌತಮಿಯವರು ಹೀಗೆ ಇರೋದಾ, ಅಂದರೆ ಇಷ್ಟು ಪಾಸಿಟಿವ್ ಆಗಿ ಒಬ್ಬ ಮನುಷ್ಯ ಇರೋಕ್ಕಾದ್ರೂ ಸಾಧ್ಯನಾ ಅನ್ನೋ ಡೌಟ್ಗಳು ಕೂಡ ಜನರಲ್ ಆಗಿ ಆಡಿಯನ್ಸ್ಗೆ ಆಗಿರ್ಬೋದು, ಬಿಗ್ ಬಾಸ್ ಮನೇಲಿ ಇರೋರಿಗೆ ಆಗಿರೋದು ಬಂದಿದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಸಾಧ್ಯನ ಕಷ್ಟ, ಇಲ್ಲ ಅಂತಲ್ಲ. ಫಾರ್ ಮೀ ನಾನು ಪಾಸಿಟಿವ್ ಆಗಿರ್ತೀನಿ ಅನ್ನೋದಾದರೆ ಅದ್ರಲ್ಲಿ ದೇವ್ರನ್ನ ಕಾಣ್ತಿರ್ತೀನಿ ಅಷ್ಟೇ, ಇನ್ನೇನೂ ಇಲ್ಲ. ಅದು ನನ್ನ 9 ವರ್ಷದ ಜರ್ನಿ. ನಾನು ಮುಂಚೆ ಹೀಗಿರಲಿಲ್ಲ. ತುಂಬ ಸಿಟ್ಟು ಬರುತ್ತೆ ನನಗೆ, ಆ್ಯಕ್ಚುಲಿ ಬರ್ತಿತ್ತು, ಈಗಲೂ ಬರುತ್ತೆ. ಐ ಡೋಂಟ್ ಶೋ ಇಟ್ ಅನ್ಸುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಆ ಕಂಟ್ರೋಲಿಂಗ್ ವಿಷಯ ಏನಿದೆ ಅದನ್ನು ನಾನು ಪ್ರಾಕ್ಟೀಸ್ ಮಾಡಿರ್ಬೋದೇನೋ. ಎಲ್ಲರಿಗೂ ನಮಗೆ ಸಿಟ್ಟು ಬಂದ ತಕ್ಷಣ ನಾವು ರಿಯಾಕ್ಟ್ ಮಾಡ್ತೀವಿ. ನನಗೂ ಕೆಲವೊಂದು ತಪ್ಪು ನೋಡಿದಾಗ ಸರಿ ಸಿಟ್ಟು ಬರುತ್ತೆ. ಬಟ್ ಅದನ್ನು ತೋರಿಸೋ ರೀತಿ ಬೇರೆ ಇರುತ್ತೆ ಅಷ್ಟೇ. ಕೋಪನ ಕಂಟ್ರೋಲ್ ಮಾಡ್ಕೋತೀನಿ. ಸೊ ಎಷ್ಟೋ ಸತಿ ದೊಡ್ಡ ದೊಡ್ಡ ತಪ್ಪುಗಳಾಗೋದೇ ಕೋಪದಲ್ಲಿ. ಸೊ ತಪ್ಪಾಗಬಾರ್ದು ಅನ್ನೋದಾದರೆ ಕೋಪದಲ್ಲಿ ತಪ್ಪು ಮಾಡಬಾರ್ದು. ಸೊ ಕೋಪನೇ ಮಾಡ್ಕೋಬಾರ್ದು. ಅಲ್ಲಿ ಇನ್ನೊಂದು ವಿಷಯ ಬರ್ತೀನಿ ಅನ್ನೋದಾದರೆ. ಸೊ ಅಂಥ ದೊಡ್ಡ ಮನೇಲಿ ನಾನೇ ಕೋಪ ಮಾಡಿಕೊಂಡು ಇನ್ಯಾವುದೋ ತಪ್ಪುಗಳು ಮಾಡೋದಕ್ಕಿಂತ ದಟ್ಸ್ ಫೈನ್. ಕೋಪನೇ ಮಾಡ್ಕೊಳ್ಳೋದು, ಕಂಟ್ರೋಲ್ ಮಾಡೋದು ಒಳ್ಳೆಯದು. ಆ್ಯಂಡ್ ಇದು ಬಹಳ ವರ್ಷದಿಂದ ಪ್ರಾಕ್ಟೀಸ್ ಮಾಡಿರೋದು. ಆ ಥರ ಯಾರೇ ಪ್ರಾಕ್ಟೀಸ್ ಮಾಡಿದ್ರೂ
ಕೋಪ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಅದೇನು ಅಡ್ಡಿಲ್ಲ. ಈಗ ಅಭಿ ಅವ್ರನ್ನ ಕೂಡ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದಾಗ ಫ್ಯಾಮಿಲಿ ರೌಂಡಲ್ಲಿ ಈವನ್ ಅವರು ಅದೇ ಕಾಮ್ನೆಸ್, ತುಂಬ ಕಂಪೋಸ್ಡ್, ನೀವು ಹೇಗೆ ಕಾಮ್ ಅಂಡ್ ಕಂಪೋಸ್ಡ್ ಅವರು ಕೂಡ ಅದೇ ರೀತಿಯಾಗಿದ್ದಾರೆ. ಸೊ ಅಭಿ ಅವ್ರು ಸಿಕ್ಕಿದ ಮೇಲೆ ಗೌತಮಿ ಅವ್ರ ಚೇಂಜ್ ಏನಾದರೂ ಆಗಿದ್ದಾ ಇಲ್ಲ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆನೂ ಹೀಗೆ ಇದ್ರು, ಅಭಿ ಅವ್ರು ಸಿಗೋಕ್ಕೂ ಮುಂಚೆನೂ ಹೀಗೆ ಇದ್ರು ಅನ್ನೋದಾ? ಆ, ಅಭಿ ಅವ್ರು ಸಿಕ್ಕಿರೋದು ನನಗೆ 8 ಇಯರ್ಸ್ ಬ್ಯಾಕ್. ಆ್ಯಸ್ ಐ ಸೆಡ್ ನನ್ನ 9 ಇಯರ್ಸ್ ಜರ್ನಿ ಇದು. ಆಗ ಇನಿಷಿಯಲ್ ಡೇಸಲ್ಲಿ ನನಗೆ ಸಿಟ್ಟೆಲ್ಲ ಇತ್ತು. ಅಭಿ ಆ್ಯಕ್ಚುಲಿ ನನ್ನ ಕೋಪನ ತುಂಬ ಚಂದ ನೋಡಿದ್ದಾರೆ. ಆ್ಯಂಡ್ ಅಭಿ ನೀವು ಹೇಳ್ದಂಗೆ ಈಸ್ ದಟ್ ಒಂದು ಕಾಮ್ ಕಂಪೋಸ್ಡ್ ಪರ್ಸನ್ ಅವರು. ಹಾಗೇ ಇರ್ತಾರೆ. ಅದು ಅಲ್ಲಿ ಬಂದಿದ್ದಕ್ಕೆ ಅಂತಲ್ಲ. ನೀವು ಹೊರಗಡೆ ಎಲ್ಲೇ ಅವ್ರನ್ನ ಭೇಟಿ ಮಾಡಿದ್ರು ಹಾಗೆ ಕಾಣಿಸ್ತಾರೆ ಅವರು. ಆ್ಯಂಡ್ ನನ್ನನ್ನು ಅಭಿ ನೋಡಿದಾಗ ಒಂದು ಸ್ವಲ್ಪ ಸಿಟ್ಟೆಲ್ಲ ಇತ್ತು. ಅಂದರೆ ಒಂದು ಸ್ವಲ್ಪ ಟೇಕ್ ಮೀ 8 ಇಯರ್ಸ್ ಬ್ಯಾಕ್ ಅವಾಗ ಇನ್ನೂ ಮಕ್ಕಳು ಬುದ್ಧಿ ಇರುತ್ತೆ. ಆ, ಈಗ ಎವಾಲ್ವ್ ಆಗ್ತಾ ಆಗ್ತಾ ಹಿಂಗಾಗಿದ್ದೀನಿ. ಇಟ್ ಈಸ್ ಅ ಪ್ರೋಸೆಸ್. ಸೊ ಅಭಿ ಆ ಪ್ರೋಸೆಸ್ ನೋಡಿದ್ದಾರೆ. ಹಾಗೆ ಸುದೀಪ್ ಸರ್ ಕೂಡ 3 ಅಲ್ಲ 4 ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಫ್ಯಾಮಿಲಿ ಬಂದಾಗ ಕೂಡ ಅವರು ಅಂದ್ರೆ ಈ ವಾತಾವರಣದಲ್ಲಿ ಇರೋದಕ್ಕೆ ಗೌತಮಿ ಹೀಗ ಅಂತ. ನಾನು ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ಕೇಳ್ತಿದ್ದೀನಿ ಅಂದ್ರೆ ಸಾಕಷ್ಟು ಜನಕ್ಕೆ ಇಲ್ಲ ಆ ಥರ ಒಬ್ಬ ಮನುಷ್ಯ ಕಂಟಿನ್ಯೂಸ್ ಆಗಿ ಆ ಥರ ಪಾಸಿಟಿವ್ ಆಗೇ ಇರೋಕ್ಕಾಗಲ್ಲ, ಪಾಸಿಟಿವ್ನೆಸ್ನ ಯಾವಾಗಲೂ ತುಂಬ್ಕೊಂಡಿರೋಕ್ಕಾಗಲ್ಲ ಅನ್ನೋ ಪ್ರಶ್ನೆಗಳು ಸಾಮಾನ್ಯವಾಗಿರುತ್ತೆ. ಹಾಗಾಗಿ ನಾನು ಇದನ್ನು ತುಂಬ ಸ್ಟ್ರೆಸ್ ಮಾಡಿ ಕೇಳ್ತಿದ್ದೀನಿ. ಮನೇಲೂ ಕೂಡ ಅದೇ ವಾತಾವರಣ ಇದೆಯಾ ಅಂತ? ಮನೇಲೂ ಅದೇ ವಾತಾವರಣ ಇದೆ. ಅಮ್ಮ ಇನ್‌ಫ್ಯಾಕ್ಟ್ ಇಫ್ ಯು ಸೀ ಮೋಸ್ಟ್ ಆಫ್ ದ ಟೈಮ್ ಶಿ ಈಸ್ ಸ್ಮೈಲಿಂಗ್. ಹಾಗೆ ಇರ್ತಾರೆ. ಆ ನಗು ಅಮ್ಮನಿಂದನೇ ಬಂದಿದೆ ಅಂತ ಹೇಳಬಹುದು. ಆ್ಯಂಡ್ ಮನೇಲೆಲ್ಲವೂ ಏನಾಗಿದೆ, ನಾವೆಲ್ಲರೂ ವನದುರ್ಗಾ ಅಮ್ಮನ ನಂಬ್ತೀವಿ. ಸೊ ಏನೇ ಆದ್ರೂ ಅವರಿದ್ದಾರೆ ನೋಡ್ಕೋತಾರೆ. ಅವರೇ ಮಾಡಿರೋದು. ಆಮ್, ಅವ್ರಿವಾಗ ಇನ್ನೇನೋ ಆಗಿದೆ ಅಂದರೆ ಅವರಿಂದ ಆಗಿದೆ. ಇದಕ್ಕೆ ಹೆದರಬಾರ್ದು ಅನ್ನೋ ಪಾಸಿಟಿವ್ ಥಾಟ್ ಯಾವಾಗಲೂ ಓಡ್ತಿರುತ್ತೆ. ಸೊ ಎಲ್ಲರೂ ನಾವು ಹಾಗೆ ಇದ್ದೀವಿ. ಅದಾಗಿದೆ ಅಂದರೆ ಅಮ್ಮ ಹಾಗೆ ಮಾಡಿದ್ದಾರೆ ಅಂದರೆ ಅದು ಸರಿ ಇರುತ್ತೆ. ತಲೆ ಕೆಡಿಸ್ಕೋಬಾರ್ದು ಅನ್ನೋ ಯೋಚನೆ. ಸೊ ಹಾಗಾಗಿ ನಮ್ಮ ಮನೇಲಿ ಎಲ್ಲರೂ ಹಾಗೇನೆ. ಸೊ ವಿಲ್ ನಾಟ್ ವರಿ ಮಚ್ ಅಬೌಟ್ ಎನಿಥಿಂಗ್. ಈಗ ಮೋಕ್ಷಿತಾ ಅವರು ಕೂಡ ನಿಮಗೆ ಬಕೆಟ್ ಹಿಡಿಯೋದು ಅಂತೆಲ್ಲ ಹೇಳಿದ್ರು. ಆ್ಯಂಡ್ ನೀನು ಪಾಸಿಟಿವ್ ಅಲ್ಲ ಫೇಕ್ ಅಂತ ಸಾಕಷ್ಟು ಜನ ಕಂಟೆಸ್ಟೆಂಟ್ಸ್ ನಿಮ್ಮ ಎದುರುಗಡೆನೇ ಆ ಥರ ನಾಮಿನೇಷನ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಹೇಳ್ತಾ ಇದ್ರು. ಆಗ ನಿಮಗೆ ರಿಯಾಕ್ಟ್ ಮಾಡ್ಬೇಕಂತ ಅನಿಸ್ಲಿಲ್ವಾ? ಅಂದರೆ ಯೂಶ್ವಲಾಗಿ ಯಾರಾದರೂ ನೀನು ಫೇಕ್ ಅಂತ ಅಂದ್ಬಿಟ್ರೆ ಪಟ್ ಅಂತ ರಿಯಾಕ್ಟ್ ಮಾಡಿಬಿಡ್ತಾರೆ. ನೀವು ಯಾಕೆ ಅಷ್ಟು ಕಾಮ್ ಆಗಿದ್ರಿ? ಬಿಕಾಸ್ ನಾನು ಫೇಕ್ ಅಲ್ಲ ಅದಕ್ಕೆ. ಸಿ ಆ ದಾರಿಲಿದ್ರೆ ಅಥವಾ ಯೋಚನೆ ಮಾಡಿದ್ರೂ ಓಕೆ. ಹೇಳಿ ಏನಾದರೂ ಮಾಡ್ಬೋದು. ಆ್ಯಂಡ್ ನಾನು ಫೇಕ್ ಅಲ್ಲ ಅಂದ ತಕ್ಷಣ ಅವ್ರು ನನ್ನನ್ನು ನಂಬ್ತಾರಾ? ಇಲ್ಲ. ನಾನು ನಂಬಿಸ್ಬೇಕಾಗತ್ತೆ. ನಂಬಿಸ್ಬೇಕು ಅಂದರೆ ಅವ್ರು ನನ್ನನ್ನು ನೋಡಬೇಕು. ಆ ಟೈಮ್ ಕೊಡಬೇಕು ಅವ್ರಿಗೆ. ನಾನು ಅಲ್ಲೇ ಏನೋ ರಿಯಾಕ್ಟ್ ಮಾಡೋದ್ರಿಂದ ನಾನು ಅವರ ಯೋಚನೆನ ಆ ಕ್ಷಣಕ್ಕೆ ಬದಲಾಯಿಸ್ಬೋದು ಅನ್ನೋ ನಂಬಿಕೆ ನನಗೆ ಖಂಡಿತವಾಗ್ಲೂ ಇಲ್ಲ. ಅದಾಗೋದಿಲ್ಲ. ಹಂಗೆ ಹೇಳಿದಾಗಲೂ ಟಾಪ್ ಟು ಬಾಟಮ್ ಫೇಕ್ ಅನ್ನಿಸ್ತಾರೆ ಅಂತ ಅವ್ರೇನು ಹೇಳಿದ್ರು. ಅವರೇ ಇನ್ನೊಂದಷ್ಟು ದಿನಗಳು ರೆಸಾರ್ಟ್ ಟಾಸ್ಕಲ್ಲಿ ನೀವು ಹ್ಯೂಮನ್ ಆಗಿ ಗೆದ್ದಿದ್ದೀರಾ ಅಂತ ಹೇಳ್ತಾರೆ. ನನಗೆ ಅದು ಬೇಕಿತ್ತಷ್ಟೆ. ಸೊ ಅಲ್ಲಿ ಜಗಳ ಮಾಡಿ ನೀನು ಯಾಕೆ ನಂಗೆ ಫೇಕ್ ಅಂತೀಯ ನೀನೇನು ಅಂತ ಎಲ್ಲ ಜಗಳ ಮಾಡೋದಕ್ಕಿಂತ ಹೌದಾ ಓಕೆ ಯು ವಿಲ್ ಸಿ ಮೀ. ಸೊ ಒಂದು ವ್ಯಕ್ತಿ 111 ದಿನ ಒಂದೇ ಥರ ಇರಬಹುದಾ? ಅಂದರೆ ಫೇಕ್ ಮುಖವಾಡ ಹಾಕೊಂಡು ಒಂದೇ ಥರ ಇರ್ಬೋದಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅದು ವ್ಯಕ್ತಿತ್ವ ಆದರೆ ಮಾತ್ರ ಇರೋದಕ್ಕೆ ಸಾಧ್ಯ. ಸುಮ್ಮನೆ ಸಿಟ್ಟು ಮಾಡ್ಕೋಬಹುದಾ? ಅದು ಇದಕ್ಕೆ ಅಂತ ಹೇಳಿ ಕ್ಯಾಮ್ರಾಗೆ ಅಂತ ಹೇಳಿ ಸುಮ್ಮನೆ ಸಿಟ್ಟು ಮಾಡ್ಕೋಬಹುದಾ? ಖಂಡಿತವಾಗ್ಲೂ ಇಲ್ಲ. ಸಿಟ್ಟು ಬಂದಾಗ ಮಾತ್ರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಇದೆಲ್ಲವೂ ಅಲ್ಲಿ ಹೊರಗಡೆ ಬರೋದೇ ವ್ಯಕ್ತಿತ್ವ. ನೀವು ನನ್ನನ್ನು ಬಿಟ್ಟು ಅಲ್ಲಿ ಯಾರೋ ಫೇಕ್ ಇದ್ದಾರೆ ಅಂದರೆ ಇಲ್ಲ. ಅಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು 2, 3 ವಾರ ನಾವು ಕಾನ್ಷಿಯಸ್ ಆಗಿರ್ತೀವಿ ಅಷ್ಟೇ ಹೊರತು ಅಲ್ಲಿ ಯಾರೂ ಫೇಕ್ ಇಲ್ಲ. 20 ಜನ ಕಂಟೆಸ್ಟೆಂಟ್ಸ್ ಯಾರು ಬಂದಿದ್ರು ಅವ್ರು ಯಾರೂ ಫೇಕ್ ಇಲ್ಲ. ಫೇಕ್ ಇರೋದಕ್ಕೆ ಸಾಧ್ಯನೂ ಇಲ್ಲ. ಹಾಗೆ ಸುದೀಪ್ ಸರ್ ಇದೇ ಲಾಸ್ಟ್ ಸೀಸನ್ ಹೋಸ್ಟ್ ಆಗಿ ಮಾಡ್ತಾ ಇರೋದು. ಅದನ್ನು ಟ್ವೀಟ್ ಕೂಡ ಮಾಡಿದ್ರು. ಸುದೀಪ್ ಸರ್ ನಿಮಗೆ ಹೇಳ್ತಾರೆ ವೆಲ್ ಪ್ಲೇಡ್ ಅಂತ ಲಾಸ್ಟಲ್ಲಿ. ಆ ಮೂಮೆಂಟ್ ಹೆಂಗಿತ್ತು ನಿಮಗೆ? ಖುಷಿ ಆಗುತ್ತೆ. ಅಂದರೆ ಗೆದ್ದಷ್ಟೇ ಖುಷಿ ಆಗುತ್ತೆ. ಸಿ ವೆನ್ ಇಟ್ಸ್ ಅ ಗೇಮ್ ವೆಲ್ ಪ್ಲೇಡ್ ಅನ್ನೋ ಕಾಂಪ್ಲಿಮೆಂಟ್ ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಅದು. ಸೊ ಅದನ್ನು ಅವ್ರ ಕಡೆಯಿಂದ ಕೇಳಿಸ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಎವ್ರಿ ವೀಕ್ ತುಂಬ ಮೋಟಿವೇಟ್ ಮಾಡೋವಂಥ ಪದಗಳು ನಮಗೆ ಹೇಳ್ತಾ ಇದ್ರು. ತುಂಬ ವಿಷಯಗಳು ಹೇಳ್ತಿದ್ರು. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ವಿ ಆರ್ ಆಲ್ ಬ್ಲೆಸ್ಡ್ ಅನ್ಸುತ್ತೆ. ನಂಗೆ ನೆಕ್ಸ್ಟ್ ಗೊತ್ತಿಲ್ಲ. ಬಟ್ ಈ ಸೀಸನ್ ನಾನು ಬಂದಿದ್ದಕ್ಕೆ ನಾ ಬರಬೇಕಿತ್ತು. ಇಲ್ಲಾಂದಿದ್ರೆ ಮಿಸ್ ಮಾಡ್ಕೊಂಬಿಡ್ತಿದ್ದೆ ಯೋಚನೆ ಮಾಡಿದಿದ್ರೆ. ಬಂದಿದ್ದಕ್ಕೆ ಐ ಆಮ್ ರಿಯಲಿ ಬ್ಲೆಸ್ಡ್ ಅನ್ನೋ ಫೀಲ್ ಆಗುತ್ತೆ. ಹಾಗೆ ಮಂಜಣ್ಣ ಹಾಗೂ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಕೇಳಲೇಬೇಕು. ಯಾಕಂದರೆ ಸಾಕಷ್ಟು ಜನಕ್ಕೆ ಅದು ಒಂಥರ ಡೈಲಮ ಆಗಿಬಿಟ್ಟಿದೆ. ಹೌದಾ ಇವರು ಒಳ್ಳೆ ಫ್ರೆಂಡ್ಸ್ ಅಂದರೆ ಮಂಜಣ್ಣ ನಿಮ್ಮಿಂದ ತುಂಬ ಪಾಲಿಶ್ಡ್ ಆಗ್ತಾಯಿದ್ರು. ಏನಾದರೂ ನಿಮಗೆ ಸಪೋರ್ಟ್ ಸಿಕ್ಕಷ್ಟು ಬೇರೆ ಹೆಣ್ಮಕ್ಳಿಗೆ ಮನೇಲಿ ಸಿಕ್ಕಿಲ್ಲ ಅನ್ನೋದು ಭವ್ಯ ಅವರೇ ಖುದ್ದಾಗಿ ಹೇಳಿದ್ದಾರೆ. ಸೊ ನಿಮ್ಗೆ ಅನ್ನಿಸ್ತಿತ್ತಾ ನಿಮ್ಮನ್ನು ತುಂಬ
ಫೇವರಿಸಮ್ ಮಾಡ್ತಾ ಇದ್ರು, ನಿಮಗೆ ಜಾಸ್ತಿ ಅಟೆನ್ಷನ್ ಕೊಡ್ತಾ ಇದ್ರು, ಆ ಥರ ನಿಮ್ಗೆ ಮನೇಲಿ ಫೀಲ್ ಆಗ್ತಾ ಇತ್ತಾ ಇಲ್ವಾ? ಫೇವರಿಸಮ್ ಮಾಡಿಲ್ಲ. ಬಟ್ ನನ್ನ ಜೊತೆ ಭಾಳ ಇರ್ತಿದ್ರು, ರೆಸ್ಪೆಕ್ಟ್ ಮಾಡ್ತಿದ್ರು. ನನ್ನನ್ನು ಮಾತ್ರ ರೆಸ್ಪೆಕ್ಟ್ ಮಾಡ್ತಿದ್ರು. ಬೇರೆಯವ್ರನ್ನ ಡಿಸ್‌ರೆಸ್ಪೆಕ್ಟ್‌ಫುಲ್ಲಾಗಿ ಬಿಹೇವ್ ಮಾಡ್ತಿದ್ರು ಅಂತಲ್ಲ. ನನ್ನ ಕಡೆ ಒಂದು ಎಕ್ಸ್ಟ್ರಾ ಕನ್ಸರ್ನ್ ಇತ್ತು. ದಟ್ ಈಸ್ ಅವ್ರು ಯಾವಾಗಲೂ ಹೇಳೋದು ಅದು ನನ್ನ ವ್ಯಕ್ತಿತ್ವಕ್ಕಾಗಿತ್ತು ಅಂತ. ಅದು ನನ್ನ ವ್ಯಕ್ತಿತ್ವ ಗೊತ್ತಾಗೋದೇ ನೀವು ತುಂಬ ನನ್ನ ಹತ್ತಿರ ಬಂದಾಗ, ನನ್ನ ಜೊತೆ ಮಾತಾಡಿದಾಗ, ನನ್ನ ಜೊತೆ ನಿಮ್ಮ ಕಾನ್ವರ್ಸೇಷನ್ಸ್ ಅಥವಾ ಆರ್ಗ್ಯುಮೆಂಟ್ಸ್ ಏನೇ ಆಗಿರಲಿ, ದಟ್ ಈಸ್ ವೆನ್ ಯು ವಿಲ್ ನೋ. ಬೇರೆ ಯಾರ ಜೊತೆನೂ ಕನೆಕ್ಟ್ ಆಗಿಲ್ಲದೆ ಇರೋ ಕಾರಣ ನನ್ನ ವ್ಯಕ್ತಿತ್ವ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟು. ಅದೊಂದು ಕ್ವೆಷನ್ ಮಾರ್ಕ್ ಆಗೇ ಉಳೀತಿತ್ತು. ಅಥವಾ ಏನೇ ಅವ್ರು ಇವಾಗ ನಾನು ಬಂದಮೇಲೆ ನೋಡ್ತಾ ಇರೋದ್ರ ಪ್ರಕಾರ ಬೇರೆ ಬೇರೆ ರೀತಿ ಕಮೆಂಟ್ ಮಾಡಿದ್ದಾರೆ ಕೂತ್ಕೊಂಡು. ದಟ್ ಈಸ್ ಬಿಕಾಸ್ ಅವ್ರು ದೂರ ಇದ್ದರು. ಹತ್ತಿರ ಇದ್ದಿದ್ದಿದ್ರೆ ಆ ರೀತಿ ಯಾವುದೇ ಕಮೆಂಟ್ಸ್ ಬರ್ತಿರ್ಲಿಲ್ಲ ಒಂದು. ಆ್ಯಂಡ್ ಮಂಜು ಅವ್ರ ವಿಚಾರವಾಗಿ ನನಗೆಲ್ಲೂ ಫೇವರ್ ಆಗಿದೆ ಅಂತ ಅನಿಸಿಲ್ಲ. ಎಮೋಷ್ನಲ್ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಸಿಕ್ಕಿದೆ. ತುಂಬ ಕೇರಿಂಗ್ ಇದ್ದರು, ತುಂಬ ಜೆನ್ಯೂನ್ ಇದ್ದರು. ಅದವೇ ರೌಂಡ್ ನಂಗೆಲ್ಲೂ ಫೀಲ್ ಆಗಿಲ್ಲ. ಅಂದರೆ ವ್ಯಕ್ತಿ ತಪ್ಪು ಮಾಡ್ತಿದ್ದಾರೆ, ತಪ್ಪು ಯೋಚನೆಗಳಿದೆ ಅಂತ ನಂಗೆಲ್ಲೂ ಫೀಲ್ ಆಗಲಿಲ್ಲ. ತುಂಬ ಖುಷಿ ಇದೆ. ಅದು ಒಂದು ಎಕ್ಸ್ಟ್ರಾ ರೆಸ್ಪೆಕ್ಟ್ ನನ್ನ ಕಡೆ ಯಾವಾಗಲೂ ಇರ್ತಿತ್ತು. ಅದ್ರ ಬಗ್ಗೆ ಖುಷಿ ಇದೆ. ಅದು ಫೇವರಿಸಮ್ ಅಂತ ನಂಗೆ ಯಾವತ್ತೂ ಅನಿಸಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.